ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆದಿಸ್ ವೈಬ್ಸ್. ಏನು ಯಾವಾಗಲೂ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದ, ಇಲ್ಲಾಂದರೆ ಏನಾದರೂ ಯಾರನ್ನಾದ್ರೂ ಕುಂಡ್ರಿಸ್ಕೊಂಡು ಮಾತಾಡ್ತಾ ಇದ್ದ ಅಂದ್ಕೊಂಡಿದ್ರೆ, ಎಸ್, ನಾನು ಮೊದಲೇ ಹೇಳ್ದಂಗೆ 2026 ಇಟ್ಸ್ ಗೋಯಿಂಗ್ ಟು ಬಿ ಅ ನ್ಯೂ ಚಾಪ್ಟರ್ ಇನ್ ಮೈ ಲೈಫ್ ಅಂತ ಹೇಳಿದ್ದೆ. ಸೊ ಎಸ್, ನಂದು ಇನ್ಸ್ಟಾಗ್ರಾಮಲ್ಲಿ ಯಾರು ಸ್ಟೋರಿ ನೋಡಿದ್ದೀರಾ ಇನ್ನೊಂದು ಸರಿ ನೋಡಿಲ್ಲ ಅಂದರೆ ಕ್ಯಾಮ್ರಾ, ಗೋಪ್ರೋ ಮತ್ತು ಮೈಕ್ ಸೆಟಪ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ನನ್ನ ಹೆಲ್ಮೆಟ್ಗೆ. ಇನ್ಮೇಲೆ ಗಾಡಿ ಓಡಿಸ್ತಾನು ಮಾತಾಡೋಣ. ಫಸ್ಟ್ ವಿಡಿಯೋ ಹಯಾಬುಸಾಲಿ ಗಾಡಿ ಓಡಿಸ್ಕೊಂಡು ಮಾತಾಡೋಣ ಅಂತ ನಂದು ಹೊಸ ಸೆಟಪ್ ಆದಮೇಲೆ. ದಿಸ್ ಈಸ್ ಮೈ ಬೇಬಿ ಹಯಾಬುಸಾ Gen 2 ABS. ಫಸ್ಟು ಬನ್ನಿ ಕೋಲ್ಡ್ ಸ್ಟಾರ್ಟ್ ಮಾಡಿಬಿಡೋಣ. ಬೂಸಲ್ಲಿ ಇನ್ನೊಂದು ಇಂಡಿಕೇಷನ್ ಮಾರ್ಕ್ ಇದೆ, ಬೇರೆದ್ರಲ್ಲಿ ಇಗ್ನಿಷನ್ ಆನ್ ಮಾಡಿ ಫ್ಯೂಯಲ್ ಪಂಪ್ ಓಡ್ತಾ ಇದೆಯಾ ಎಲ್ಲ ಗೊತ್ತಾಗಲ್ಲ. ಸೊ ಇಲ್ಲಿ ಫೀಲ್ ಆಗುತ್ತೆ. ಇದರಲ್ಲಿ ಇಲ್ಲಿ ನೋಡಿ, ಇಲ್ಲೊಂದು ಲೈಟ್ ಇದೆ ನೋಡಿದ್ರ, ರೆಡ್ ಲೈಟ್, ಅದು ಆಫ್ ಆಗೋವರೆಗೂ ಗಾಡಿ ಸ್ಟಾರ್ಟ್ ಮಾಡ್ಬೋದು. ಸೊ ಫ್ಯೂಯಲ್ ಪಂಪ್ ಮಾಡ್ತಾ ಇರುತ್ತೆ ಟ್ಯಾಂಕಿಂದ ಇಂಜೆಕ್ಟರ್ಸ್ಗೆ. ಓಕೆ, ಕಮಾನ್, ಲೆಟ್ಸ್ ಸ್ಟಾರ್ಟ್. ಹೆಂಗಿದೆ ಸೌಂಡು? ನೋ, ಐ ಮೈ ಎಕ್ಸಾಸ್ಟ್ ಫ್ಯಾನ್. ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ ಗೊತ್ತು, ಐ ಆಮ್ ಫಾಂಡ್ ಆಫ್ ಎಕ್ಸಾಸ್ಟ್. ಇಲ್ಲಿ ಎಕ್ಸಾಸ್ಟ್ ಕಾಣಿಸ್ತಾ ಇಲ್ಲ, ಏನು ರಹಸ್ಯ ಹೇಳ್ತೀನಿ ಬನ್ನಿ. ಆಗೋಲಿ ನೋಡಿ, ಇಲ್ಲಿ ಹೀಟಿಂಗ್ ಟೆಂಪ್ರೇಚರ್ ಇದೆ, ಅದು ರೈಸ್ ಆಗಬೇಕು, RPM ಸೆಟ್ ಆಗಬೇಕು. ಟ್ಯಾಕೋ ಫುಲ್ ಫ್ಯೂಯಲ್ ಇದೆ. ನಾನು ಯೂಸ್ ಮಾಡೋದು 95 ಆಕ್ಟೈನ್ ಎನಿ ಡೇ. ಸೊ RPMಸ್ಗೆ ಈ ಗಾಡಿಗೆ ಸಜೆಸ್ಟ್ ಮಾಡೋದು ಎಲ್ಲರೂ ಅದೇ, 95 ಆರ್ ಅಬೋವ್ ದಟ್. ಗಾಡಿ ನಂಬರ್ ನೋಡಿಸ್ಲಿಲ್ಲಲ್ಲ, ಬನ್ನಿ ಆಮೇಲೆ ನೋಡಿಸ್ತೀನಿ. ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಗೋಪ್ರೋ ಆ್ಯಂಗಲ್ ಹೆಂಗಿದೆ ಅಂತ, ಮತ್ತು ವಾಯ್ಸ್ ಹೆಂಗೆ ಬರ್ತಾಯಿದೆ ಅದು ಐಡಿಯಾನೇ ಇಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಇವತ್ತು ಸೆಟಪ್ ಮಾಡಿದ್ವಿ. ಹಂಗೆ ಒಂದು ರೌಂಡ್ ಹೋಗೋಣ ಅಂತ ಬಂದುಬಿಟ್ಟೆ. ಏನಾದರೂ ಇನ್ಪುಟ್ಸ್ ಕೊಡೋಂಗಿದ್ರೆ ಎಕ್ಸ್ಪೀರಿಯನ್ಸ್ ಗೈಸ್, ಪ್ಲೀಸ್. ಸೊ ನೀವು ಇನ್ಪುಟ್ಸು ನನಗೆ ಹೆಲ್ಪ್ ಆಗೇ ಆಗುತ್ತೆ. ಇಲ್ಲೊಂದು ಹಂಪ ಇತ್ತು ಗುರು, ಯಾವಾಗಲೂ ಟಚ್ ಆಗುತ್ತೆ ನನ್ನ ಗಾಡಿಗೆ. ಸೊಟ್ಟ ತೊಗೊಂಡು ಹೋಗ್ಬೇಕಿದ್ರಲ್ಲಿ. ಅದು ಬಿಟ್ಟರೆ ಇಲ್ಲೆಲ್ಲ ಬಂದು ಆ ಕಡೆ ಈ ಕಡೆನೇ ಕಚ್ಕೊಂಡಿರ್ತಾರೆ ಯಾವಾಗಲೂ, ಸ್ವಲ್ಪನೂ ಗ್ಯಾಪೇ ಇರಲ್ಲ. ನೋಡಿ ಇವಾಗ ಸರ್ಕಸ್ ಮಾಡ್ಬೇಕು ನಾನು. ಸದ್ಯ ಟಚ್ ಆಗಲಿಲ್ಲ ಈ ಸರಿ. ಲಿಟ್ರಲಿ ಆ್ಯಂಗಲ್ ಫಕ್ಡಪ್ಪು, ತಲೆ ಮೇಲೆ ಎತ್ಕೊಂಡು ಓಡಿಸ್ತಾ ಇದ್ದೀನಿ ಇವಾಗ. ಬರೀ ಕೆಳಗೆ ಕವರ್ ಆಗೋಗಿತ್ತು. ಸೊ ಫಸ್ಟ್ ವಿಡಿಯೋ ದೇವ್ರಿಗೆ ಮೋಸ್ಟ್ ಪ್ರಾಬ್ಲಿ ಒಂದು ಸ್ಪೇಸರ್ ಕ್ಲ್ಯಾಂಪ್ ಆ್ಯಡ್ ಮಾಡಬೇಕು ನಾನು, ಆ್ಯಂಗಲ್ ಸೆಟ್ ಮಾಡ್ಕೊಳೋದಕ್ಕೆ. ಟ್ರೈ ಮಾಡಬೇಕು ಅನ್ನಿಸ್ತು, ಮಾಡಿಬಿಟ್ಟ. ಟ್ರೈ ಮಾಡ್ದಂಗೆ ಏನು ಗೊತ್ತಾಗಲ್ಲ ನಿಮಗೆ ರಿಸಲ್ಟು. ಬರ್ತಾ ಆಗಲೇ ತಿಕ್ಕಲ್ ನನ್ನ ಮಗನ ಥರ ಮಾತಾಡ್ಕೊಂಡು ಬಂದೆ. ಟೀ ಕುಡಿಬೇಕಾದ್ರೆ ಕ್ಲಿಪ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನೋಡಿದ್ರೆ ಡಮ್ಮಿ ಆಗೋಗೈತೆ. ತಿರ್ಗಾ ರೀಟೇಕ್ ತೊಗೊಂಬಿಡೋಣ. ಸರಿ, ಇವಾಗ ಮಾತಾಡೋಣ. ಹಿಂಗೆ ಓಡಿಸ್ಬೇಕು ನಾನು. ಸೊ ಗಾಡಿ ತಗೊಂಡು ಬರೋಕ್ಕೆ ಮುಂಚೆ ಗಾಡಿ ನೋಡೋಕೆ ಒಂದು ಸರಿ ಹೋಗಿದ್ವಿ. ನಮ್ಮ ಮುಜಾಫಿರ್ ಭಯ್ಯಕ್ಕೆ ಹೇಳಿದ್ದು ಗಾಡಿ ಹಿಂಗಿದೆ ನೋಡಿ, ಚೆನ್ನಾಗಿದೆ ಗಾಡಿ, ಹಾಕ್ಕೊಂಬಿಡಿ, ತಿರುಗಿ ಸಿಗಲ್ಲ. Gen 2 ABS ವರ್ಷನ್ ಪ್ರಿಫರಬ್ಲಿ ಆರ್ ಮಸ್ಟ್ ಆ್ಯಂಡ್ ಶುಡ್ ನಾನು ತೊಗೊಂಡ್ರೆ ABS ವರ್ಷನ್ ತೊಗೊಬೇಕು ಅಂತಿದೆ. ಯಾಕಂದರೆ ಬ್ರೆಂಬೋ ಕ್ಯಾಲಿಪರ್ ಸಮೇತ ಬರುತ್ತೆ. ABS ಎನಿ ಡೇ ಸೇಫರ್ ಸೈಡ್. ಇಂಥ ಪವರ್ಫುಲ್ ಮೆಷಿನ್ ಸಿಕ್ಕಿರೋದ್ರಿಂದ ಟೋಕನ್ ಅಡ್ವಾನ್ಸ್ ಮಾಡಿದ್ವಿ. ಅವರು ಟೋಕನ್ ಏನು ಬೇಡ ಅಂದರು, ಬಟ್ ನಮಗೆ ಸಮಾಧಾನ ಇರಲ್ಲ, ಇಂಥ ಗಾಡಿ ಮಿಸ್ ಆಗೋದು ಬೇಡ ಅಂತೇಳಿ. ನನಗೆ ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ ತೊಗೊಳೋದು. ನೋಡ್ಕೊಳೋಣ, ಏನೋ ಒಂದು ಆಗುತ್ತೆ, ದೇವ್ರಿದ್ದಾನೆ ಅಂತ ಹೇಳ್ಬಿಟ್ಟು ಟೋಕನ್ ಮಾಡಿದ್ವಿ. ಗಾಡಿ ನೋಡೋಕ್ಕೆ ಒಂದಿನ ಹೋದ್ವಿ. ಲಿಟ್ರಲಿ ಹೆಂಗೆ ಪಾರ್ಕ್ ಮಾಡಿದ್ರು ಅಂದರೆ, ನಾನು ಲಾಸ್ಟ್ ವಿಡಿಯೋ ಹಾಕಿದ್ದೆ, ಸುಮ್ಮನೆ ಒಂದು ಸ್ನ್ಯಾಪ್ ಹಾಕಿದ್ದೆ.
ಬೂಸಾ ನಿಲ್ಸೋಕ್ಕೆ ಅಂತಾನೆ ಒಂದು ಕ್ಯಾಬಿನ್ ಮಾಡಿಬಿಟ್ಟಿದ್ರು ಅವರು. ಬೂಸಾ ಲೋಗೋ ಪ್ಯಾಡಾಕ್ ಹಾಕಿ ನಿಲ್ಲಿಸಿದ್ರು. ಕ್ರೇಜಿ ಅಂದ್ಕೊಳ್ಳಿ ಆ ಮೂಮೆಂಟು. ಎಸ್, ಬಿಡಬಾರ್ದು ಈ ಗಾಡಿ, ವೆರಿ ವೆಲ್ ಮೇಂಟೈನ್ಡ್ ಅಂತ ಗೊತ್ತಾಯಿತು. ತಗೊಂಡ್ವಿ. ಗಾಡೀಲಿರೋದು ಬ್ರಾಕ್ಸ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್, ಸ್ಟೇನ್ಲೆಸ್ ಸ್ಟೀಲ್ ಹೆಡರ್ ಇದೆ, ಬ್ರಾಕ್ಸ್ ಕ್ಯಾನ್ ಇದೆ, 4x1. ಸೊ ಕ್ರೇಜಿ ಲೌಡ್ ಇದೆ. ಇನ್ ಪರ್ಸನ್ ನೀವು ಯಾರಾದರೂ ಕೇಳಿಸ್ಕೊಂಡ್ರೆ ರಿಯಾಕ್ಷನ್ ವೀಡಿಯೋಸ್ ಹಾಕ್ತೀನಿ. ಬ್ಯೂಟಿಫುಲ್ ಸನ್ಸೆಟ್, ಕ್ರೇಜಿ ಅಂದರೆ ಕ್ರೇಜಿ ಲೌಡ್. ಪ್ಲಸ್ ಹಂಗೆ ಪರ್ಫಾರ್ಮೆನ್ಸ್ ಕೂಡ ಹಂಗೆ ಇದೆ. ಗಾಡಿ ತೊಗೊಂಡಿದ್ದ ದಿನಾನೇ ಮೋಟೋಡೇನಲ್ಲಿ ಸರ್ವಿಸ್ ಮಾಡಿಕೊಟ್ಬಿಟ್ರು. ಎಷ್ಟು ಫಾಸ್ಟ್ ಇದ್ದಾರೆ ರಕ್ಷಿತ್ ಬ್ರೋ ಮೋಟೋಡೇನ್ ಅಂದರೆ. ಬ್ರೋ ಹಿಂಗೆ ಗಾಡಿ ತೊಗೊತಾ ಇದ್ದೀನಿ, ತಿರುಗಿ ತೊಗೊಂಡು ವಾಪಸ್ ಊರಿಗೆ ಹೋಗೋಕ್ಕೆ ಮುಂಚೆನೇ ನಂಗೆ ಸರ್ವಿಸ್ ಆಗಿಬಿಡ್ಬೇಕು. ತಿರ್ಗಾ ತರೋದಕ್ಕೆ ನನಗೆ ಸಮಾಧಾನವೂ ಇಲ್ಲ. ಯಾಕಂದರೆ ಎಕ್ಸೋನರ್ ಹೇಳಿದರು ಲಿಟ್ರಲಿ ಒಂದು 8-10 ಮಂತ್ಸಿಂದ ನಾನು ಗಾಡಿ ತೆಗ್ದೇ ಇಲ್ಲ ಅಂತ. ಸೊ ವಿತಿನ್ 3 hours ಆಯಿಲ್ ಚೇಂಜ್, ಆಯಿಲ್ ಫಿಲ್ಟರ್ ಚೇಂಜ್, ಏರ್ ಫಿಲ್ಟರ್ ಕ್ಲೀನಿಂಗ್, ಥ್ರಾಟ್ಲ್ ಬಾಡಿ ಕ್ಲೀನಿಂಗ್, ವಾಷಿಂಗ್, ಬ್ರೇಕ್ ಪ್ಯಾಡ್ಸ್ ಚೆಕ್ಕಿಂಗು, ಆಮೇಲೆ ಹೈಡ್ರಾಲಿಕ್ ಫ್ಲೂಯಿಡ್ಸು ಎಲ್ಲ ಟಾಪಪ್ ಮಾಡಿಕೊಟ್ಬಿಟ್ರು. ಕ್ರೇಜಿ ಅಂದ್ಕೊಳ್ಳಿ. ಸ್ಟೇಜ್ 2 ಟ್ಯೂನ್ ಕೂಡ ಆಗಿದೆ ಈ ಗಾಡಿ ಅವ್ರ ಹತ್ರ ಇಂದಾನೆ, ಮೋಟೋಡೇನಿಂದಾನೆ. ಪಾಪ್ಸ್ ಆ್ಯಂಡ್ ಬ್ಯಾಂಗ್ಸ್ ಇದೆ. ಹೋಗ್ತಾ ಹೋಗ್ತಾ ತೋರಿಸಿ ನಾವೆಲ್ಲ. ಬರೀ ಇದೊಂದೇ ಎಕ್ಸಾಸ್ಟ್ ಅಲ್ಲ, ಒರಿಜಿನಲ್ ಎಕ್ಸಾಸ್ಟ್ ಕೂಡ ಇದೆ. ಆಮೇಲೆ ಮಿರರ್ಸ್ ಕೂಡ ಇದೆ. ಇದರಲ್ಲಿ ಮಿರರ್ ಬ್ಲಾಕ್ಸ್ ಇದೆ CNCದು. ಸೊ ಮಿರರ್ಸ್ ಕೂಡ ಕೊಟ್ಟಿದ್ದಾರೆ, ರೇರ್ ಮಡ್ಗಾರ್ಡ್ ಕೊಟ್ಟಿದ್ದಾರೆ. ಸೊ ನನ್ನ ಅದೃಷ್ಟ ಈ ಗಾಡಿ ಸಿಕ್ಕಿದ್ದು. ಗಾಡಿ ನಂಬರ್ ಬಂದು ಸಿಂಗಲ್ ಡಿಜಿಟ್. ಇಲ್ಲಿವರೆಗೆ ಯಾಕೆ ರಿವೀಲ್ ಮಾಡಿರಲಿಲ್ಲ ಅಂದರೆ ನನ್ನ ಹೆಸ್ರಿಗೆ ನೇಮ್ ಟ್ರಾನ್ಸ್ಫರ್ ಆಗಲಿ ಅಂತ. ಸೊ ಇವಾಗ ನನ್ನ ಹೆಸರಲ್ಲಿದೆ ಗಾಡಿ. 0005 JA 0005. A ಫಾರ್ ಆದರ್ಶ್ 5 A5 ಹೆಂಗಿದೆ? ಎರಡು ಮೂರು ವರ್ಷದ ಮುಂಚೆ ಇಲ್ಲೆಲ್ಲ ಒಬ್ಬರು ಓಡಾಡ್ತಾ ಇರಲಿಲ್ಲ ಈ ಟೈಮಲ್ಲೂ. ಇವಾಗ ಇಂಡಸ್ಟ್ರೀಸ್ ಆಗಿರೋದ್ರಿಂದ ಎಷ್ಟು ಡೆವಲಪ್ ಆಗಿದೆ ಅಂದರೆ ಒಳ್ಳೆ ಕ್ಯಾಶ್ ಫ್ಲೋ ಇದೆ ಈ ಏರಿಯಲ್ಲಿ. ಎನಿ ಬಿಸ್ನೆಸ್ ಎಲ್ಲ ಕ್ಲಿಕ್ ಆಗ್ತಾವ್ರು ಇಲ್ಲಿ ಬಂದು. ಆ್ಯಕ್ಚುಲಿ ಇಲ್ಲಿ ಪ್ರಿಫರ್ ಮಾಡ್ತಾವ್ರು ನಮ್ಮೂರಲ್ಲಿರೋರು ಇಲ್ಲಿ ಮಾಡ್ಬೇಕು ಅಂಗಡಿ ಅಂತ ಈ ರೋಡಲ್ಲಿ. ಯಾಕಂದರೆ ಹೊಸ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ, ಎಕ್ಸ್ಪ್ಲೋರ್ ಮಾಡ್ಬೋದು ಬಿಸ್ನೆಸ್ನ ಅಂತ. ಹಾಗೆ ಟ್ರಾಫಿಕ್ ಜಾಮ್ ಕೂಡ ಜಾಸ್ತಿ ಆಗಿದೆ ಈ ರೋಡಲ್ಲಿ. ಪ್ರಾಪರ್ಟೀಸ್ ಅಂತ ಕೇಳೋಕ್ಕೆ ಹೋಗ್ಬೇಡಿ. ಈ ನಾನು ಹೋಗಿದ್ದು ಆ ಕಡೆ ರೋಡು, ಡಿ ಕ್ರಾಸ್ ಕಡೆಯಿಂದ ದೇವನಹಳ್ಳಿ ರೂಟ್. ಇದು ಬಂದು ಈ ರೈಲ್ವೆ ಸ್ಟೇಷನ್ಗೆ ಅಟ್ಯಾಚ್ ಆಗುತ್ತೆ. ಸೊ ದೇವನಹಳ್ಳಿ ಕಡೆಯಿಂದ ಬಂದರೆ ರೈಲ್ವೆ ಸ್ಟೇಷನ್ಗೆ ಬರೋ ರೂಟ್ ಇದು. ಬ್ಯಾಟ್ರಿ ಮೋಸ್ಟ್ಲಿ ಚಾರ್ಜ್ ಇಲ್ಲ ಗೋಪ್ರೋಲ್ಲಿ. ನೋಡೋಣ ಎಷ್ಟು ರೆಕಾರ್ಡ್ ಆಗಿರುತ್ತೋ ಅಷ್ಟು ಅಪ್ಲೋಡ್ ಮಾಡ್ತೀನಿ. ಹೊಟ್ಟೆ ಉರಿತಾರೆ. ಅದೇನಂದರೆ ಆಗಲೇ ಒಳ್ಳೆ ಫ್ಲೈ ಬೈ ಕೊಟ್ಟಿದ್ದೆ. ಕಮಾನ್ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ರಿ. ಲವ್ ದಿಸ್. ಟಕ್ಕಿನ್ ಆಗಿಬಿಟ್ಟೆ. ಫುಲ್ ಬರೀ ಮೀಟರ್ಸ್ ತೋರಿಸ್ತಾ ಇದೆ, ಏನು ವಿಡಿಯೋ ಇದಿಲ್ಲ. ಇವಾಗ ನನಗೆ ಕತ್ನೋವು ಬರ್ತಾಯಿದೆ, ಕತ್ತೆತ್ಕೊಂಡು ಓಡಿಸ್ತಾ ಇದ್ದೀನಿ ಗಾಡಿ. ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಲಿಟ್ರಲಿ ಬೆಂಗಳೂರು ಆಗೋಗಿತ್ತು ಗುರು. ಸಿಗ್ನಲ್ ಬೇರೆ ಐತಿಲ್ಲ ಇವಾಗ ರೈಲ್ವೆ ಸ್ಟೇಷನಲ್ಲಿ. ಬಟ್ ರೋಡ್ಸ್ ಮಾತ್ರ ಖರಾಬು. ಈ ಗಾಡಿಗಂತೂ ಕೇಳಲೇಬಿಡಿ, ಹೊಟ್ಟೆ ಉರಿಯುತ್ತೆ ಹಂಗೆ. 4 ಕಾಯಿಲ್ ಸೀಲ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂತ. ಗಾಡಿನೂ ಹಾಳಾಗೋಗ್ಬಿಡುತ್ತೆ. ನೀವು ಕೇಳ್ಬೋದು ವೈ ಬೂಸಾ ಅಂತ. ವಾಪಸ್ ಹಿಂಗೆ ಡಿ ಕ್ರಾಸ್ ಮೇಲೆ ಹೋಗೋಣ. ಓಕೆ, ಇವಾಗ ಟಕ್ಕಿನ್ ಆಗಲ್ಲ, ಹಂಗೆ ಹೊಡಿತೀನಿ ಲೈಟಾಗಿ. ಪಾಪ್ಸ್ ಆ್ಯಂಡ್ ಬ್ಯಾಂಗ್ಸ್.
ಕ್ವಿಕ್ ಶಿಫ್ಟರ್ ಹಾಕಿಸ್ಬೇಕು ಗುರು. ಮುಸಾಫಿರ್ ಬೈ ಗಾಡೀಲಿ ಹೆಂಗೆ ಶಿಫ್ಟ್ ಆಗುತ್ತೆ ಅಂದರೆ ಬಟ್ಟರ್ ಥರ ಶಿಫ್ಟ್ ಆಗೋಗುತ್ತೆ. ಲಿಟ್ರಲಿ ಮಿಸ್ಸಿಂಗ್ ಇಟ್. ಹಾಕ್ಸೋಣ. ಬೇಜಾನ್ ಎಕ್ಸಸರೀಸು ಸರ್ಪ್ರೈಸ್ ಕೊಡ್ತೀನಿ ನಿಮಗೆ. ಸುಮ್ಮನೆ ಒಂದು ಐಡಿಯಾ ಕೊಡಬೇಕು ಅಂದರೆ UK ಇಂದ ಒಂದು ಸ್ವಲ್ಪ ಬರ್ತಾ ಇದೆ, ಮೋಸ್ಟ್ ಪ್ರಾಬ್ಲಿ ವೀಕಲ್ ಬರುತ್ತೆ. ದುಬೈಯಿಂದ ಒಂದು ಸ್ವಲ್ಪ ಬರ್ತಾ ಇದೆ, ಅದು ಮೋಸ್ಟ್ಲಿ ನೆಕ್ಸ್ಟ್ ವೀಕ್. ಒಂದು ಐಟಮ್ ಬಂದಿದೆ ಆಲ್ರೆಡಿ, ಇಂಡಿಯಾಲೇ ಸೋರ್ಸ್ ಮಾಡಿದ್ದು. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ ನಾನು ಸ್ಟೋರಿ ಹಾಕಿದ್ದೆ. ಯಾಕೆ ಸಡನ್ನಾಗಿ ಗೋಪ್ರೋ ಅಂತಂದರೆ ತಗೊಂಡೆ, ಸೆಟಪ್ ಮಾಡಿಕೊಂಡೆ, ಒಂದು ಎಕ್ಸ್ಪ್ಲೋರ್ ಮಾಡಿಬಿಡೋಣ ಅನ್ನಿಸ್ತು. ಸೊ ಹಂಗೆ ಎತ್ಕೊಂಡ್ಬಂದೆ. ಆ್ಯಂಗಲ್ಸು ಚೆಕ್ ಮಾಡಿರಲಿಲ್ಲ, ಹೋಗ್ಬೇಕಾರೆ ಡಮ್ಮಿ ಆಗೋಯ್ತು. ವೈ ಬೂಸಾ ಅಂತ ಕೇಳ್ಬೋದು. ಈ ರೇಟ್ಗೆ ನನಗೆ ಒಳ್ಳೆ ಸೂಪರ್ ಸ್ಪೋರ್ಟ್ ಸಿಕ್ಕಿರೋದು. ಫುಲ್ ಅಗ್ರೆಸಿವ್ ಮೆಷಿನ್ಸು. ಡ್ರೀಮ್ ಬೈಕ್ ಒಂದು, ಅದು ಬಿಟ್ಟರೆ ನೋಡಿ ಇಷ್ಟು ಟ್ರಾಫಿಕಲ್ಲಾಗಲಿ ಹೈವೇಸ್ ಆಗಲಿ ನಾನು ಇರೋದೇ ಶಾರ್ಟು 5'6" ಇದ್ದೀನಿ. ವೆಯ್ಟು ಅಷ್ಟೇ ಇವಾಗ ಕಡಿಮೆ ಆಗಿದ್ದೀನಿ, ಅರೌಂಡ್ 65 ಇದ್ದೀನಿ. ಇಷ್ಟು ಈಸಿಯಾಗಿ ಓಡಿಸೋಕ್ಕೆ ಇದೊಂದೇ ಗಾಡಿ. ಬೇರೆದೆಲ್ಲ ಸ್ವಲ್ಪ ಕಷ್ಟ ನನ್ನ ಪ್ರಕಾರ, ನನ್ನ ಹೈಟ್ಗೆ, ನನ್ನ ಪರ್ಸ್ನಾಲಿಟಿಗೆ. ಪ್ಲಸ್ ಇದರಂಥ ಗಾಡಿ ಇಲ್ಲ ಗುರು ಲೀಟ್ರ್ ಕ್ಲಾಸಲ್ಲಿ, ಅದಂತೂ ನಿಜ. ಯಾರೂ ತೆಗ್ದಾಕದೇ ಇರೋ ಮಾತದು. ತಗೊಳ್ಳಿ, ಟ್ರಾಫಿಕ್ ಜಾಮ್ ತಿರ್ಗಾ. ಗೈಸ್ ವಾಪಸ್ ಹೋಗ್ತಾ ಇದ್ದೀವಿ, ಟೈಮ್ ಆಯಿತು. ನಮ್ಮ ಹುಡುಗರು ಬೇರೆ ನಮಾಜ್ಗೆ ಹೋಗಬೇಕು, ಉಪವಾಸ ಇದ್ದಾರೆ. ಹೆಂಗಿತ್ತು ಇವತ್ತಿಂದು POV ಅಥವಾ ಗೋಪ್ರೋ POV ಅಂದ್ಕೊಳ್ಳಿ. ನಾ ತಗೊಳ್ಳಿ, ನಮ್ಮ ಟ್ರೈನರ್ ಇವರು. ಬ್ರಾ ಏನು ಸಮಾಚಾರ? ಹ್ಞೂ ಬ್ರಾ, ಬಾಯ್. ಸಿಗೋಣ ತಿರ್ಗಾ, ಬಾಯ್.